ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನಗೋಸ್ಕರ ಒಣ ಬಾಂಗಡ ಸಾರು ಯಾವ ರೀತಿ ಮಾಡೋದು ಅಂತಂದು ತೋರಿಸ್ತಾನೆ ನೋಡಿ. ಫ್ರೆಂಡ್ಸ್, ನಾವು ಒಲಿ ಮ್ಯಾಗೆ ಮಾಡ್ತಾಯಿದ್ದೀವಿ. ನಮ್ಮ ಮ್ಯಾಗೆ ಟೆರಸ್ ಇದೆ, ಅಲ್ಲಲ್ಲಿ ಒಲಿ ಹೊಡಿದೇನು. ಸೊ ಅದು ಚೆನ್ನಾಗಿ ಹುರ್ಕೋಬೇಕು ಬಾಂಗಡ ಫಿಶ್. ಸೊ ಅಲ್ಲಿಂದ ಇದು ವ್ಯೂ ಕೂಡ ನೋಡಿ ಹೆಂಗೆ ಕಾಣ್ತದೆ, ಚೆನ್ನಾಗಿ ಅನಿಸ್ತದೆ ಮ್ಯಾಗೆ ನಿಂತ್ಕೊಂಡು ನೋಡೋದಕ್ಕೆ. ಆಮೇಲೆ ಅಲ್ಲಿ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಉಣ್ಕೊಂತ ಅದು ಫೀಲೇ ಬೇರೆ, ಆ ಮಜಾನ ಬೇರೆ, ಎಲ್ಲಿ ಸಿಗೋದಿಲ್ಲ. ಸೊ ಫ್ರೆಂಡ್ಸ್, ಮತ್ತು ಬನ್ನಿ ಸೈಡಲ್ಲಿ ನೋಡಿ, ಅದು ಹುರಿದಿದ್ದು ಮೀನು ಇತ್ತಲ್ಲ, ಅದು ಚೆನ್ನಾಗಿ ವಾಶ್ ಮಾಡಿ ತೊಳಿಬೇಕು ಸುಲ್ದಿ. ಯಾಕಂದರೆ ಅದರಲ್ಲಿ ಇಷ್ಟು ಉಪ್ಪಿರ್ತದೆ ಅಲ್ಲ, ಹೇಳೋದಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟಿ ಉಪ್ಪಿರ್ತದೆ. ಸೊ ನಾನು ನಿಮ್ಮ ಮತ್ತು ತೋರಿಸ್ತಾ ಇದ್ದೇನೆ ನೋಡಿ, ಆ ರೀತಿ ಹುರಿದಿದೆ. ದೂರ ಇಡ್ತಿದ್ದೆ ನಾನು ಫೋನು, ಯಾಕಂದರೆ ಕ್ಲೋಸ್ ತೊಗೊಂಡು ಹೋದರೆ ಗೊತ್ತಲ್ಲ. ಸೊ ಮತ್ತು ನಾನು ಫ್ರೆಂಡ್ಸ್ ನೋಡ್ಬೋದು, ಮಳೆ ಬರ್ತಾ ಇಲ್ಲ. ನಿಮಗೆ ತೋರಿಸ್ಬೇಕಂತ ನಾನು ಮಾಡ್ತಾಯಿದ್ದೇನೆ, ಹೋಗ್ತಾ ಇದೆ ಅದು. ಮತ್ತು ಫ್ರೆಂಡ್ಸ್, ಗ್ರೇವಿಗೆ ನಾನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೇನೆ. ಏನಿಲ್ಲ, ಸಿಂಪಲ್ ಕೊಬ್ಬರಿ ಮತ್ತು ಸಿಂಪಲ್ ಏನು ನಾವು ಸಾರಿಗೆ ಯೂಸ್ ಮಾಡ್ತೇವಲ್ಲ ಅದೇ ಇದೆ. ಸೊ ಅದ್ರ ರೆಸಿಪಿ ಬೇಕಾದರೆ ನಾನು ಹಾಕ್ತೇನೆ ನೆಕ್ಸ್ಟ್ ನನ್ನ ಪ್ರಾನ್ಸ್ ರೆಸಿಪಿಯಲ್ಲಿ. ಸೊ ಅದೇ ಗ್ರೇವಿನ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ನೀರು ಎಕ್ಸ್ಟ್ರಾ ಹಾಕಿದ್ದೇನೆ. ನೀವು ಕೂಡ ನಿಮಗೆ ಯಾವ ಥರ ಥಿಕ್ ಬೇಕಲ್ಲ ಅದ್ರ ಮೇಲೆ ಹಾಕ್ಬೋದು. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿ. ಯಾವಾಗಾದರೆ ಈಸಿಯಾಗಿ ಬೇಕಪ್ಪ, ಫಾಸ್ಟ್ ಬೇಕಂದರೆ ಕ್ವಿಕ್ಕಾಗಿ ಆಗ್ತದೆ. ಓಕೆ ಫ್ರೆಂಡ್ಸ್, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಯು ಮೈ ನೆಕ್ಸ್ಟ್. Goodbye.